ಇನ್ನು ಪ್ರತ್ಯಕ್ಷದರ್ಶಿಯ ಹೇಳಿಕೆ ವಿಳಂಬದಿಂದಾಗಿ ಜಾಮೀನು ಕೊಟ್ಟ ಹಲವು ಪ್ರಕರಣಗಳಿವೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ತಮ್ಮ ವಾದದಲ್ಲಿ ಹೇಳ್ತಾ ಇದ್ದಾರೆ. ಕೇಸ್ ಡೈರಿಯಲ್ಲಿ ಹೇಳಿಕೆ ನಮೂದಿಸಬೇಕಾಗಿರುವ ಅಗತ್ಯತೆ ಇದೆ. ಸೊ ಈ ಎಲ್ಲಾ ಪ್ರೊಸೀಜರಲ್ ಲ್ಯಾಪ್ಸ್ ಏನಾದರೂ ಇದ್ರೆ ಅದ್ರ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪಿದೆ. ಅಂದ್ರೆ ಪ್ರತ್ಯಕ್ಷದರ್ಶಿಯ ಒಂದು ಹೇಳಿಕೆ ವಿಳಂಬದಿಂದಾಗಿ ಆರೋಪಿಗೆ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀವಿ, ಆ ಆರೋಪಿಗಳಿಗೆ ಜಾಮೀನು ಪಡೆಯುವ ಅಧಿಕಾರ ಇರುತ್ತೆ. ಅವರಿಗೆ ಜಾಮೀನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಬೇರೆ ಪ್ರಕರಣಗಳಲ್ಲಿ ಅನ್ನೋದನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅಂದರೆ ಓವರಾಲ್ ತಮ್ಮ ಒಂದು ಸುದೀರ್ಘವಾದಂಥ ವಾದದಲ್ಲಿ ಸಿ ವಿ ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು, ನೀವೇನೇನು ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಏನು ಹೇಳ್ತಾ ಇದ್ದೀರಲ್ಲ, ಆ ಸಾಕ್ಷ್ಯಗಳಲ್ಲಿ ಕೆಲವೊಂದಷ್ಟು ವ್ಯತಿರಿಕ್ತವಾದಂಥ ಹೇಳಿಕೆ ಇರೋದನ್ನು ನೋಡ್ತಾ ಇದ್ದೀವಿ. ನೀವು ಹೇಳೋದಕ್ಕೂ ಅಥವಾ ನೀವು ತೊಗೊಂಡು ಬಂದಿರುವಂಥ ಅದಕ್ಕೆ ಪೂರಕವಾದಂಥ ಡಾಕ್ಯುಮೆಂಟ್ಸ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ ನೀವು ಒಬ್ಬ ಪ್ರತ್ಯಕ್ಷದರ್ಶಿ ಇರಲಿಲ್ಲ, 12 ದಿನ ಆದಮೇಲೆ ತೊಗೊಂಡ್ವಿ. ಇದಕ್ಕೆ ಕಾರಣ ಏನಂದರೆ ಆತ ಊರಲ್ಲಿ ಇರಲಿಲ್ಲ, ಆತ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಕಡೆ ಸುತ್ತಾಡ್ತಾ ಇದ್ದ. ಒಂದ್ಸತಿ ಹಾಸನ, ಒಂದ್ಸತಿ ಹುಬ್ಬಳ್ಳಿ, ಒಂದ್ಸತಿ ತಿರುಪತಿ, ಅಲ್ಲೆಲ್ಲ ಫುಟ್ಪಾತಲ್ಲಿ ಮಲಗಿದ್ದ ಅನ್ನೋದನ್ನು ಆತನ ಮುಂದುವರೆದ ತನಿಖೆಯಲ್ಲಿ ಸ್ಟೇಟ್ಮೆಂಟನ್ನು ತೊಗೊಳ್ತೀರಿ. ಅದಕ್ಕೋಸ್ಕರ ನಮಗೆ ಡಿಲೇ ಆಯಿತು ಹೇಳಿಕೆಯನ್ನು ಪಡೆಯೋದಕ್ಕೆ, ಸಾಕ್ಷ್ಯವನ್ನು ತಗೊಳ್ಳೋದಕ್ಕೆ ಅಂಥೇಳಿ ನೀವು ಅದನ್ನು ಹೇಳಿದಿರಿ. ಆದರೆ ಇಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತ CRPC 167 ಅಥವಾ 172 ಅಡಿಯಲ್ಲಿ ಕೋಕಾ, UAPA, NIA ಕಾಯ್ದೆ ಅಡಿಯಲ್ಲಿ ಮಾತ್ರ ಅವಕಾಶ ಇದೆ. ಇಂಥ ಕೇಸ್ಗಳಲ್ಲಿ ವಿನಾಯಿತಿ ಸಿಗೋದಿಲ್ಲ. ಈ ಥರದ ಕ್ರಿಮಿನಲ್ ಕೇಸ್ನಲ್ಲಿ ನೋಡಿ 167 ಅಥವಾ 172 ಅಡಿಯಲ್ಲಿ ಪ್ರಕ್ರಿಯೆಯನ್ನು ಪಾಲಿಸಲೇಬೇಕು. ನಿಮಗೆ ಇರುವಂಥದ್ದು ರಿಯಾಯಿತಿಯಲ್ಲಿ ಕೋಕಾ, UAPA ಮತ್ತು NIA ಕಾಯ್ದೆ ಅಡಿಯಲ್ಲಿ ಆಗ ನಿಮಗೆ ವಿನಾಯಿತಿ ಸಿಗುತ್ತೆ. ಆದರೆ ಇಂಥ ಕೇಸ್ಗಳಲ್ಲ ಅಂತ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸಿದರೆ ಈಗ ಅಂತ್ಯವಾಗಿದೆ. ಸಾಕ್ಷಿಗಳ ಹೇಳಿಕೆ ಉಲ್ಲೇಖಿಸಿ ಸಿ ವಿ ನಾಗೇಶ್ ಅವರು ವಾದವನ್ನು ಏನು ಮಂಡಿಸ್ತಾ ಇದ್ರು, ಈಗ ಅಂತ್ಯ ಆಗಿದೆ. ತಮ್ಮ ಸುದೀರ್ಘವಾದಂತಹ ವಾದ ಮಂಡನೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಹೇಳಿ ನೀವು ಪರಿಗಣಿಸಿ ಹಾಕಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್, ನೀವು ಅದಕ್ಕೆ ಒದಗಿಸಿರುವಂತಹ ಪೂರಕ ಡಾಕ್ಯುಮೆಂಟ್ಸ್ ಎಲ್ಲೆಲ್ಲವೂ ಕೂಡ ವ್ಯತಿರಿಕ್ತವಾಗಿವೆ. ಸೊ ಹಾಗಾಗಿ ಸಾಕ್ಷ್ಯಗಳನ್ನು ಇಲ್ಲೆಲ್ಲ ಒಂದು ಕಡೆ ಪ್ಲಾಂಟ್ ಮಾಡಲಾಗ್ತಾ ಇದೆ, ಸಾಕ್ಷ್ಯಗಳಲ್ಲಿ ಸುಳ್ಳು ಹೇಳಿಸಲಾಗ್ತಾ ಇದೆ, ಬಲವಂತವಾಗಿ ಕೆಲವೊಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದೆಲ್ಲವೂ ಕೂಡ ಸರಿಯಾದ ದಿಕ್ಕಿನಲ್ಲಿ ಸಾಗಿರುವಂಥ ತನಿಖೆ ಅಲ್ಲ ಅನ್ನೋದನ್ನು ಸಿ ವಿ ನಾಗೇಶ್ ಅವರು ತಮ್ಮ ಒಂದು ಪ್ರಬಲ ವಾದದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಈ ಸಾಕ್ಷ್ಯಗಳನ್ನು ಆಧರಿಸಿ ದರ್ಶನಿಗೆ ತಪ್ಪಿತಸ್ಥ ಅಂತ ಹೇಳಿ ಆತನಿಗೆ ಬೇಲ್ ಡಿನೇ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಸಿ ವಿ ನಾಗೇಶ್ ಅವರ ಒಂದು ವಾದ. ಸೊ ಹಾಗಾಗಿನೇ ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟ್ಗಳನ್ನು ಕೂಡ ಅವ್ರು ಹೇಳಿದ್ದು, ಎಲ್ಲೆಲ್ಲಿ ಈ ಥರದೊಂದು ಪ್ರೊಸೀಜರಲ್ ಲ್ಯಾಪ್ಸ್ ಇರುತ್ತೋ ಸೊ ಆ ಪ್ರೊಸೀಜರಲ್ ಲ್ಯಾಪ್ಸ್ ಆಧಾರದ ಮೇಲೂ ಕೂಡ ಜಾಮೀನು ಸಿಕ್ಕಿದೆ ಅಂತ. ಈಗ ನಿಮ್ಮ ದರ್ಶನ್ ಅನಾರೋಗ್ಯದ ಸ್ಥಿತಿ ಹೇಗಿದೆ ಅಂಥೇಳಿ ಜಡ್ಜ್ ಕೇಳಿದ್ದಾರೆ. MRI ಸ್ಕ್ಯಾನ್ ಆಗಿದೆ, BP ವ್ಯತ್ಯಾಸ ಆಗ್ತಾ ಇದೆ ಅಂಥೇಳಿ ನಾಗೇಶ್ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದು ಸರಿ ಹೋಗದೆ ಯಾವುದೇ ಟ್ರೀಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಸಿ ವಿ ನಾಗೇಶ್ ಅವರ ಮಾತು. ಸರ್ಜರಿ ಬಗ್ಗೆ ವೈದ್ಯರು ತೀರ್ಮಾನಿಸ್ತಾರೆ ಅಂತ ಹೇಳಿ ಕೂಡ ಸಿ ವಿ ನಾಗೇಶ್ ಅವರು ಹೇಳಿದ್ದಾರೆ. ಸೊ ಅಂದ್ರೆ ಅವರ ವಾದ ಮಂಡನೆ ಆದ ನಂತರ ಜಡ್ಜ್ ಕೇಳಿದಂತಹ ಪ್ರಶ್ನೆ, ಯಾಕಂದ್ರೆ ಈಗ ಮೆಡಿಕಲ್ ಗ್ರೌಂಡ್ ಮೇಲೆನೆ ಅವರಿಗೆ ಜಾಮೀನು ಸಿಕ್ಕಿರೋದ್ರಿಂದ 45 ದಿನಗಳ ಜಾಮೀನು ಇದೆ. ಬಟ್ ಈಗಾಗಲೇ ಆಲ್ಮೋಸ್ಟ್ 20 ದಿನಗಳ ಅಂತೂ ಕಳೆದು ಹೋಗಿದೆ. ಇನ್ನು ಬಾಕಿ ಇರುವಂತ ಕೆಲವು ದಿನಗಳು ಹೆಚ್ಚು ಕಮ್ಮಿ 1 ತಿಂಗಳೇ ಆಗಿದೆ. ಇನ್ನೇನು 15 ದಿನಗಳು ಮಾತ್ರ ಐ ಥಿಂಕ್ ಬಾಕಿ ಇದೆ ದರ್ಶನ್ ಅವ್ರಿಗೆ. ಸೊ ಹಾಗಾಗಿ ಹೇಗಿದೆ ಈಗ ಅಂಥೇಳಿ, ವೈದ್ಯರು ತುರ್ತು ಸರ್ಜರಿ ಅಗತ್ಯ ಅಂಥೇಳಿ ವರದಿ ನೀಡಿದ್ರು, ಹೌದು. ಆದರೆ BP ವೇರಿಯೇಷನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅಂತ ನಾಗೇಶ್ ಅವರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಆಪರೇಷನ್ ಮಾಡೋದು ತಡ ಆಗ್ತಿದೆ ಅನ್ನೋದು ಸಿ ವಿ ನಾಗೇಶ್ ಅವರ ಮಾತು. ಯಾಕಂದ್ರೆ ಜಡ್ಜ್ ಕೇಳಿದ್ರು ಪ್ರಶ್ನೆ, ವೈದ್ಯರು ತುರ್ತು ಸರ್ಜರಿ ಅಗತ್ಯತೆ ಇದೆ ಅಂತ ಹೇಳಿದ್ರಲ್ಲ, ಯಾಕೆ ಇಷ್ಟು ದಿನ ಈಗಾಗಲೇ 25-30 ದಿನ ಆದರೂ ಕೂಡ ಇನ್ನೂ ಯಾಕೆ ಸರ್ಜರಿ ಆಗಿಲ್ಲ ಅನ್ನೋದು. ಅದಕ್ಕೆ ಸಿ ವಿ ನಾಗೇಶ್ ಅವರ ಉತ್ತರ, ಇಲ್ಲ ಸರ್, ಏನು ಮಾಡೋದಕ್ಕಾಗ್ತಾ ಇಲ್ಲ, BP ವೇರಿಯೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ವೈದ್ಯರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆ BP ಸ್ಟೇಬಲ್ ಆದ ಮೇಲೇ ಏನು ಕಾಲ್ ತೊಗೊಳೋದಕ್ಕೆ ಸಾಧ್ಯ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ವೈದ್ಯರು ಅನ್ನುವಂಥದ್ದನ್ನು ಕೂಡ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ನಾನು ಇನ್ನೂ ಕೆಲವು ವಿಚಾರ ಹೇಳೋದಿತ್ತು ಅನ್ನೋದು ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಈಗ. ಆದರೆ ತಾವು ಈ ಹಂತದಲ್ಲಿ ಅಗತ್ಯ ಇಲ್ಲ ಅಂತ ಹೇಳಿದ್ರಿಂದಾಗಿ ನಾನು ಇಲ್ಲಿಗೆ ನನ್ನ ವಾದ ನಿಲ್ಲಿಸ್ತಾ ಇದ್ದೀನಿ ಅಂತ, ನಾನು ಅದೆಲ್ಲ ವಿಚಾರಗಳನ್ನು ಈಗ ಹೇಳೋದಕ್ಕೆ ಹೋಗ್ತಾ ಇಲ್ಲ ಅಂಥೇಳಿ ಸಿ ವಿ ನಾಗೇಶ್ ಅವರು ಕೂಡ ಮಾತಾಡಿದ್ದಾರೆ. ಅಂದರೆ ತಮ್ಮ ವಾದದ ಸಂದರ್ಭದಲ್ಲಿ ಇನ್ನೂ ಹಲವು ವಿಷಯಗಳಿವೆ, ಇನ್ನೂ ವಿಚಾರಗಳನ್ನು ಪ್ರಸ್ತಾಪಿಸಬೇಕಿತ್ತು. ಬಟ್ ನೀವು ಈ ಹಂತದಲ್ಲಿ ಅದ್ಯಾವುದ್ರದ್ದು ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರಿ, ಹಾಗಾಗಿ ನಾನು ಇಲ್ಲಿಗೆ ನಿಲ್ಲಿಸಬೇಕಾಗ್ತಾ ಇದೆ ನನ್ನ ವಾದವನ್ನು ಅಂತ ಹೇಳಿ ಅದನ್ನು ಯಾವುದೂ ಹೇಳ್ತಾ ಇಲ್ಲ ಅಂತೇಳಿ ಕೂಡ ಸಿ ವಿ ನಾಗೇಶ್ ಅವರು ಜಡ್ಜ್ ಮುಂದೆ ಹೇಳಿದ್ದಾರೆ.
ಈಗ ಸಿ ವಿ ನಾಗೇಶ್ ಅವರ ವಾದ ಅಂತ್ಯವಾದ ನಂತರ ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಅಂದರೆ ಇನ್ನು ಇವತ್ತೇನೆ ಮತ್ತೆ SPP ಅವರು ಇದಕ್ಕೆ ಕೌಂಟರ್ ಮಾಡ್ತಾರಾ ಅಥವಾ ಮತ್ತೆ ಡೇಟ್ ಏನಾದರೂ ಫಿಕ್ಸ್ ಆಗುತ್ತಾ, ಮುಂದೂಡಲಾಗುತ್ತಾ, ಇದೆಲ್ಲವೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ನೋಡಿ, ನಮಗೆ ವಾದ ಮಾಡುವಾಗ ನಮ್ಗೆ ಏನೇನು ಗೊತ್ತಿದೆಯೋ ಅದೆಲ್ಲ ಹೇಳಬೇಕು ಅಂತ ಅನ್ಸುತ್ತೆ. ಆದರೆ ಅದೆಲ್ಲವೂ ಕೂಡ ಅಗತ್ಯ ಇಲ್ಲ ಅಂಥೇಳಿ ಜಡ್ಜ್ ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅಂದರೆ ನಾಗೇಶ್ ಅವರು ಏನು ಹೇಳಿದ್ರಲ್ಲ, ನನಗೆ ಇನ್ನೂ ಕೂಡ ವಿಚಾರಗಳು ಹೇಳೋದಿತ್ತು, ಬಟ್ ನೀವು ಬೇಡ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿಗೆ ನಿಲ್ಲಿಸಿದೆ ಅಂಥೇಳಿ. ಆವಾಗ ಜಡ್ಜ್ ಹೇಳ್ತಾ ಇರೋವಂಥದ್ದು, ಹೌದು, ವಾದ ಮಾಡೋ ಟೈಮ್ನಲ್ಲಿ ನನಗೆ ಗೊತ್ತಿರೋದೆಲ್ಲ ಹೇಳಬೇಕು ಅಂಥೇಳಿ ಅನಿಸುತ್ತೆ, ನನಗೇನೇನು ತಿಳಿದಿದೆಯೋ ಅದೆಲ್ಲವೂ ಕೂಡ ಮಾತಾಡೋಣ ಅಂತೇಳಿ, ಬಟ್ ಅದರ ಅಗತ್ಯತೆ ಇಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು, ಅಂದರೆ ಅದರ ಅಗತ್ಯ ಇಲ್ಲ ಅಂತ ಹೇಳಿದ್ದು ಅನ್ನೋದನ್ನು ಜಡ್ಜ್ ಕೂಡ ಹೇಳಿದ್ದಾರೆ. ಸೊ ಈಗ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕುತೂಹಲಕರ. ಯಾಕಂದರೆ ಇವತ್ತು ಸುದೀರ್ಘವಾದಂಥ ವಾದ ಮಂಡನೆ ಆಗಿದೆ ನಾಗೇಶ್ ಅವರಿಂದ. ಮೊನ್ನೆ ನವೆಂಬರ್ 26ನೇ ತಾರೀಕು ಕೂಡ ಅವರೇ ವಾದವನ್ನು ಮಂಡಿಸಿದ್ರು. ನಂತರ ಇವತ್ತು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ದರ್ಶನ್ ಮ್ಯಾನೇಜರ್ ನಾಗರಾಜ್ ಪರ ಈಗ ವಾದ ಆರಂಭವಾಗಿದೆ. ದರ್ಶನ್ ಮ್ಯಾನೇಜರ್ ನಾಗರಾಜ್, ಆತನ ಪರ ಕೂಡ ಈಗ ವಾದ ಮಂಡನೆ ಆರಂಭವಾಗಿದೆ. ದರ್ಶನ್ನ ಮ್ಯಾನೇಜರ್ ನಾಗ ಅಲಿಯಾಸ್ ನಾಗರಾಜ್, ಈತ ಕೂಡ ಈ ಪ್ರಕರಣದಲ್ಲಿ ಆರೋಪಿ. ಪರ ಈಗ ವಾದವನ್ನು ಆರಂಭಿಸಿದ್ದಾರೆ ವಕೀಲರು. ಇದಾದ ನಂತರ SPP ವಾದವನ್ನು ಮಂಡಿಸ್ತಾರ ಅಥವಾ ಟೈಮ್ ತಗೊಳ್ತಾರ ಅನ್ನುವಂಥದ್ದು ನೋಡಬೇಕು. ಇವತ್ತು ನಡೀತಾ ಇರುವಂತಹ ವಾದ ಮಂಡನೆ, ಮೊನ್ನೆ 26ನೇ ತಾರೀಕು ಕೂಡ ಸಿ ವಿ ನಾಗೇಶ್ ಅವರು ತಮ್ಮ ಒಂದು ಸುದೀರ್ಘ ವಾದ ಮಂಡನೆಯನ್ನು ಮಾಡಿದರು. ಇವತ್ತು ಮತ್ತೆ ಮುಂದುವರೆದು ತಮ್ಮ ಕೆಲವೊಂದಷ್ಟು ಪಾಯಿಂಟ್ಸನ್ನು ಇಲ್ಲಿ ರೈಸ್ ಮಾಡಿದ್ದಾರೆ. ಅದರಲ್ಲೂ ನೀವು ಹೆಸರಿಸಿರುವಂಥ ಈ ಪ್ರಮುಖ 6 ಸಾಕ್ಷಿಗಳು ಅಂತ ನೀವೇನು ಹೇಳ್ತೀರಿ, ಆ ಸಾಕ್ಷಿಗಳ ಒಂದು ಹೇಳಿಕೆಗಳು ಕೆಲವೊಂದು ಕಡೆ ವ್ಯತಿರಿಕ್ತ ಆಗಿರೋದು, ಕೆಲವೊಂದು ಕಡೆ ನೀವು ಪೂರಕವಾದಂಥ ಡಾಕ್ಯುಮೆಂಟ್ ಒದಗಿಸದೇ ಇರುವಂಥದ್ದು, ಜೊತೆಗೆ ಪ್ರಮುಖವಾಗಿ ಹೈಲೈಟ್ ಮಾಡಿರುವಂಥ ವಿಚಾರ ಅಂದರೆ ಡಿಲೇ. ಯಾಕೆ ಇಷ್ಟು ಡಿಲೇ ಮಾಡಿದಿರಿ? ಒಬ್ಬರು 3 ದಿನ ಆದಮೇಲೆ ನನಗೆ ಗೊತ್ತಾಯಿತು ಮರ್ಡರ್ ಬಗ್ಗೆ, ಇಲ್ಲಿ ಗೊತ್ತಾಗಿದ್ದೆ ನ್ಯೂಸ್ ಚಾನೆಲಿಂದ ಅಂತ ಹೇಳ್ತಾರೆ. ಅದನ್ನು ನೀವು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದಿರಿ ಇದರಲ್ಲಿ. ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಹೇಳ್ತೀರಿ ನೀವು, ಆತನ 12 ದಿನ ಆದಮೇಲೆ ತೊಗೊಂಡು ಬಂದು ಸಾಕ್ಷ್ಯವನ್ನು ನೀವು ತಗೊಳ್ತೀರಿ. ಯಾಕೆ ಇಷ್ಟು ದಿನ ಡಿಲೇ ಮಾಡಿದ್ರಿ? ನೀವು ಹೇಳ್ತಾ ಇರುವಂಥ ಒಂದು ಮಾತಿಗೂ ಆತ ಕೊಡುವಂಥ ಒಂದು ಸ್ಟೇಟ್ಮೆಂಟ್ಗೂ ವ್ಯತಿರಿಕ್ತವಾಗಿದೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ, ಡಿಲೇ ಆಗಿದೆ ತುಂಬಾ. ಇದರಿಂದಾಗಿ ಬೇಲ್ ಗ್ರ್ಯಾಂಟ್ ಆಗಬೇಕು ಅನ್ನುವಂಥದ್ರ ಬಗ್ಗೆನೇ ಹೆಚ್ಚಿನ ಒಂದು ಒತ್ತು ಇವತ್ತು ಸಿ ವಿ ನಾಗೇಶ್ ಅವರ ಮಾತುಗಳಲ್ಲಿ ಇತ್ತು. ಈಗ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಅಂತ್ಯವಾಗಿದೆ. ಈಗೇನಿದ್ರು ದರ್ಶನ್ನ ಮ್ಯಾನೇಜರ್ ನಾಗ ಅಲಿಯಾಸ್ ನಾಗರಾಜ್, ಆತನ ಪರ ವಕೀಲರು ಈಗ ವಾದ ಮಂಡಿಸ್ತಾರೆ. ಸೊ ಹೀಗೆ ದರ್ಶನ್ನ ಪರ ವಾದ ಮಂಡಿಸ್ತಾ ಇರುವಂತಹ ಸಿ ವಿ ನಾಗೇಶ್ ತಮ್ಮ ಒಂದು ವಾದವನ್ನು ಈಗ ಮುಕ್ತಾಯಗೊಳಿಸಿದ್ದಾರೆ. ಯಾಕೆ ದರ್ಶನ್ಗೆ ಬೇಲ್ ಕೊಡಬೇಕು, ರೆಗ್ಯುಲರ್ ಬೇಲ್, ಅದರಲ್ಲೂ ಕೂಡ ಈ ಕೇಸ್ನ ಮೆರಿಟ್ ಆಧಾರದ ಮೇಲೆ, ದರ್ಶನ್ನ ಮೆರಿಟ್ ಆಧಾರದ ಮೇಲೆ ಯಾಕೆ ಬೇಲ್ ಕೊಡಬೇಕು ಅನ್ನೋಂಥದ್ರ ಬಗ್ಗೆ ಸುದೀರ್ಘವಾದಂಥ ಒಂದು ವಾದವನ್ನು ಮಂಡಿಸಿದ್ದಾರೆ. ಯಾಕಂದರೆ ಈ ಹಿಂದೆ 45 ದಿನಗಳ ಕಾಲ ಬೇಲ್ ಕೊಟ್ಟಿರುವಂಥದ್ದು ಅದು ಮೆಡಿಕಲ್ ಗ್ರೌಂಡ್ ಮೇಲೆ. ಯಾವಾಗ ವೈದ್ಯರ ಒಂದು ವರದಿ ಇತ್ತು, ದರ್ಶನಿಗೆ ಸೂಕ್ತ ಚಿಕಿತ್ಸೆ ಅಗತ್ಯತೆ ಇದೆ, ತುರ್ತು ಅಗತ್ಯತೆ ಇದೆ, ಅವರಿಗೆ ಸರ್ಜರಿ ಆಗಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಪ್ಯಾರಲಿಸಿಸ್ ಆಗಿಬಿಡ್ಬಹುದು, ಮುಂದೆ ತೊಂದರೆ ಆಗುತ್ತೆ, ಕಿಡ್ನಿಗಳಿಗೆ ಸಮಸ್ಯೆ ಆಗಿಬಿಡುತ್ತೆ, ಮುಂದೆ ತುಂಬಾ ಹೆಚ್ಚು ತೊಂದರೆ ಆಗಿಬಿಡುತ್ತೆ, ಹಾಗಾಗಿ ಕೊಡಬೇಕು ಬೇಲ್ ಅನ್ನುವಂಥದ್ದನ್ನು ಕೇಳಿದರು. ಮೆಡಿಕಲ್ ಗ್ರೌಂಡ್ ಮೇಲೆ ಅವರಿಗೆ ಬೇಲ್ ಸಿಕ್ಕಿದೆ. ಈಗ ರೆಗ್ಯುಲರ್ ಬೇಲ್ಗೋಸ್ಕರ ನಡೆದಂಥ ಒಂದು ವಾದ ಈಗಷ್ಟೇ ಸಿ ವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯನ್ನು ಮುಗಿಸಿದ್ದಾರೆ.